ವಿಶ್ವ ಪ್ರಸಿದ್ಧ ತಿರುಮಲ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದ ಸೇರಿದಂತೆ ಭಕ್ತರಿಗೆ ವಿತರಿಸಲಾಗುವ ಅನ್ನ ಪ್ರಸಾದಗಳ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಲು ಟಿಟಿಡಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ನಿಟ್ಟಿನಲ್ಲಿ ಮೈಸೂರಿನ ಸಿಎಸ್ಐಆರ್ ಕೇಂದ್ರ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಜೊತೆ ಟಿಟಿಡಿ ಮಹತ್ವದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಬೆಂಗಳೂರಿನಲ್ಲಿ ನಡೆದ ರೈಸ್ 2026 ಸಮಾವೇಶದ ಬಳಿಕ ಈ ಒಪ್ಪಂದ ಅಂತಿಮಗೊಂಡಿದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಅಧಿಕೃತ ಮುದ್ರೆ ಬಿದ್ದಿದೆ. ಒಪ್ಪಂದದ ಅನ್ವಯ ಪ್ರಸಾದ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳ ಸಂಗ್ರಹಣೆಯಿಂದ ಹಿಡಿದು ತಯಾರಿಕೆ, ಶೇಖರಣೆ ಹಾಗೂ ವಿತರಣೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ವೈಜ್ಞಾನಿಕ ಗುಣಮಟ್ಟ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗುತ್ತದೆ. ಇದಕ್ಕಾಗಿ ವಿಶೇಷ ಎಸ್ಒಪಿಗಳನ್ನು ರೂಪಿಸುವುದರ ಜೊತೆಗೆ ಆಹಾರ ಸುರಕ್ಷತೆ, ಶುದ್ಧತೆ ಹಾಗೂ ಗುಣಮಟ್ಟ ಕಾಪಾಡಲು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಲಾಗುತ್ತದೆ. ಇದಲ್ಲದೆ ಪ್ರಸಾದಗಳ ಶೆಲ್ಫ್ ಲೈಫ್ ಹೆಚ್ಚಿಸಲು ಸಂಶೋಧನಾ ಆಧಾರಿತ ಪ್ಯಾಕೇಜಿಂಗ್ ವ್ಯವಸ್ಥೆ ಹಾಗೂ ಸಿಬ್ಬಂದಿಗೆ ವಿಶೇಷ ತರಬೇತಿಯನ್ನು ಸಿಎಫ್ಟಿಆರ್ಐ ನೀಡಲಿದೆ. ಈ ಸಹಯೋಗದ ಮೂಲಕ ತಿರುಪತಿ ಪ್ರಸಾದದ ಸಾಂಪ್ರದಾಯಿಕ ಪಾವಿತ್ರತೆಯನ್ನು ಉಳಿಸಿಕೊಂಡೇ ಕೋಟ್ಯಾಂತರ ಭಕ್ತರಿಗೆ ಸುರಕ್ಷಿತ, ಗುಣಮಟ್ಟದ ಹಾಗೂ ವಿಶ್ವಾಸಾರ್ಹ ಪ್ರಸಾದವನ್ನು ತಲುಪಿಸುವುದು ಟಿಟಿಡಿಯ ಪ್ರಮುಖ ಉದ್ದೇಶವಾಗಿದೆ.